ಇನ್ನು ರಾಜಕೀಯ ನಾಯಕರುಗಳ ನಡುವೆ ಐಟಿ ನೋಟಿಸ್ ಜಟಾಪಟಿ ಜೋರಾಗ್ತಾ ಇದೆ. ಡಿಕೆ ಶಿವಕುಮಾರ್ ನಂತರ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದು ರಾಜಕೀಯ ದುರುದ್ದೇಶ ಅಲ್ಲದೆ ಮತ್ತಿನ್ನೇನು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರಶ್ನೆ ಮಾಡುವ ಮೂಲಕ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತ ಮಾಡಿದ್ರು, ನಾವು ಕೋರ್ಟ್ಗೆ ಹೋದ ಮೇಲೆ ರಿಲೀಸ್ ಮಾಡಿದ್ರು, 1800 ಕೋಟಿ ರೂಪಾಯಿ ತೆರಿಗೆ ಕಟ್ಟಿ ಅಂತೇಳಿ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಐಟಿ ಅವರು ಬಿಜೆಪಿ ಅವರಿಗೂ ನೋಟಿಸನ್ನು ಕೊಡಬೇಕಲ್ವಾ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು. ಈ ಮೂಲಕ ಐಟಿ ನಡೆಯನ್ನು ಖಂಡಿಸುವ ಮೂಲಕ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾವ ದೇಶದಲ್ಲಿದ್ದೀವಿ ಅನ್ನೋದೇ ಒಂದೊಂದು ಸಾರಿ ಕನ್ಫ್ಯೂಷನ್ ಆಗ್ತಾ ಇದೆ. ಒಂದು ಕಡೆ ಎಲೆಕ್ಟ್ರಲ್ ಬಾಂಡ್ಸನ್ನು ಕೊಡ್ಬೋದು ಅಂತೇಳಿ ಹಿಂದಿನ ಎಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಕೊಡ್ಬೋದು, ನೀವು ಯಾರು ಹಣ ಕೊಡೋಂಗಿಲ್ಲ ಅಂತೇಳಿ ಹೇಳಿದರು. ಎಲೆಕ್ಷನ್ ಕಮಿಷನ್ನು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಸೊ ಎಲ್ಲ ಪಾರ್ಟಿಯವರು ಎಲೆಕ್ಟ್ರಲ್ ಬಾಂಡ್ಸನ್ನು ಡೊನೇಷನ್ ಮಾದರಿಯಾಗಿ ತೊಗೊಂಡ್ರು. ಅದನ್ನು ಈಗ ಎಲೆಕ್ಟ್ರಲ್ ಬಾಂಡ್ಸ್ ತೊಗೊಂಡಿರೋದೇ ತಪ್ಪು, ನೀವು ಬೇರೆ ಬೇರೆ ಪಾರ್ಟಿ ಎಲ್ಲ ಪಾರ್ಟಿಗೂ ಅನ್ವಯ ಆಗುವಂತೆ. ಈಗ ಬಿ ಜೆ ಪಿಯವರೇ ಹೆಚ್ಚು ತೊಗೊಂಡಿದ್ದಾರೆ. ಅವರು 8200 ಕೋಟಿ ಹತ್ತತ್ರ ತೊಗೊಂಡಿದ್ದಾರೆ. ಅದರಲ್ಲಿ 6600 ಕೋಟಿ ಅಕೌಂಟ್ ಕೊಟ್ಟಿದ್ದಾರೆ, ಮಿಕ್ಕಿದ್ದು ಕೊಟ್ಟಿಲ್ಲ. ನಮ್ಮ ಪಾರ್ಟಿಯವರು ಕೂಡ ಈಗ 1600 1800 ಕೋಟಿ ನಮ್ಗೆ ಬಂದಿದೆ ಅಂತ ಎಲ್ಲ ಟ್ರಾನ್ಸ್ಪರೆಂಟಾಗಿ ಇದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ಕೂಡ ಇಟ್ ಅಮೌಂಟ್ಸ್ ಟು ಕರಪ್ಷನ್ ಅಂತ, ಅದು ಲಂಚ ತೊಗೊಂಡಂಗೆ ಲೆಕ್ಕ ಅಂಥೇಳಿ ಅವ್ರು ಹೇಳ್ತಾರೆ. ಒಂದು ಕಡೆ ಅದು ಆಯಿತು. ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ಸೀಸ್ ಮಾಡಿದರು.